ಬೀದರ್ ತಾಲೂಕಿನ ಗೋಡಂಪಳ್ಳಿ ಗ್ರಾಮದಲ್ಲಿ ಕೋಟಿ ವೆಚ್ಚದ ಕಟ್ಟಡ ಈಗ ಪಾಳು ಕೊಂಪೆಯಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳು ಇರಬೇಕಾದಂತಹ ಜಾಗದಲ್ಲಿ ಪಾರಿವಾಳ ಗೂಡುಗಳೇ ಇವೆ. ಎರಡು 2021-22ರಲ್ಲಿ ಗೋಡಂಪಳ್ಳಿ ಗ್ರಾಮದ ಹೊರವಲಯದಲ್ಲಿ 25 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಬಾಲಕ ಹಾಗೂ ಬಾಲಕಿಯರ ವಸತಿ ನಿಲಯ 2 ವರ್ಷ ಆದರೂ ಕೂಡ ಉದ್ಘಾಟನಾ ಭಾಗ್ಯ ಕಂಡಿಲ್ಲ. 2023-24ನೇ ಸಾಲಿನಲ್ಲಿ 2.82 ಕೋಟಿಯಲ್ಲಿ ಇಡೀ ಕ್ಯಾಂಪಸ್ಗೆ ಕಾಂಪೌಂಡ್ ಸಹ ನಿರ್ಮಿಸಲಾಗಿದೆ. ಹೆಸರಿಗೆ ವಸತಿಯುಕ್ತ ಪದವಿ ಕಾಲೇಜು ಅಂತ ನಾಮಫಲಕ ಹಾಕಿದ್ರು, ಹಾಸ್ಟೆಲ್ ಬಾಗಿಲು ಮಾತ್ರ ಇನ್ನೂ ತೆರೆದಿಲ್ಲ. ಇನ್ನು ಕಾಲೇಜು ಪ್ರಾಂಶುಪಾಲರು ಸರ್ಕಾರ ಆದೇಶಿಸಿದ ಕೂಡಲೇ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಸತಿಯುಕ್ತ ಬೀದರ್ ತಾಲೂಕಿನ ಗೋಡಂಪಳ್ಳಿಯ ಪದವಿ ಕಾಲೇಜಿನ ಸ್ಥಿತಿ ಇದು. ಸಚಿವ ಈಶ್ವರ್ ಖಂಡ್ರೆ ನೋಡಲೇಬೇಕಾದಂತಹ ಸುದ್ದಿ ಇದು. ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅವ್ಯವಸ್ಥೆ. 2 ವರ್ಷ ಕಳೆದರೂ ಸಹ ಹೈಟೆಕ್ ವಸತಿ ನಿಲಯಕ್ಕೆ ಉದ್ಘಾಟನೆ ಭಾಗ್ಯ ದೊರಕಿಲ್ಲ. ಹಾಸ್ಟೆಲ್ ಪ್ರಾರಂಭವಾಗದ ಹಿನ್ನೆಲೆಯಲ್ಲಿ ಈಗ ಹೈಟೆಕ್ ಕಟ್ಟಡ ಪಾಳು ಬಿದ್ದಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇದು. ಸರ್ 2020ಗೆ ಮುಕ್ತಾಯ ಆಗಿದೆ. 2021ರಲ್ಲಿ ಅಡ್ಮಿಷನ್ ಪ್ರಾರಂಭ ಆಗಿದೆ. ಕಾಲೇಜ್ದು ಹೊಸ ಕಾಲೇಜ್ ಪ್ರಾರಂಭ ಆಗಿರೋದು 2020-21ರಿಂದ 2 ವರ್ಷ ನೌಬಾದ್ನಲ್ಲಿ ನಡೆಸಿದ್ದಾರೆ ಕಾಲೇಜು. 2021, 21, 22 ಆನಂತರ 23ಕ್ಕೆ ಇಲ್ಲಿ ಬಂದು ಶಿಫ್ಟ್ ಆದರು. ಶಿಫ್ಟ್ ಆದಮೇಲೆ ಕಾಲೇಜು ನಡೀತಾ ಇದೆ. ವಿದ್ಯಾರ್ಥಿಗಳ ಸಂಖ್ಯೆ ಕೂಡ 350 ಇತ್ತು ಪ್ರಾರಂಭದಲ್ಲಿ. ಇವತ್ತು ಹಾಸ್ಟೆಲ್ ಪ್ರಾರಂಭ ಆಗದೇ ಇರೋದಕ್ಕೆ ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿದೆ. ಇವತ್ತು ನಮ್ಮ ಕಾಲೇಜಿನಲ್ಲಿ BA, BSc, BCom 146 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿದ್ದಾರೆ, ಬಡ ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ ಹಾಸ್ಟೆಲ್ ಸಲುವಾಗಿ ನಾವು ಕೂಡ ಬಹಳಷ್ಟು ಹೆಡ್ ಆಫೀಸಿಗೆ ಪತ್ರ ಬರೆದಿದ್ದೀವಿ. ಅವರು ಕೂಡ ಡಿಸೆಂಬರ್ನಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ, ಮೂಮೆಂಟ್ ಆರ್ಡರ್ನ ಕೊಟ್ಟಿದ್ದಾರೆ. ಬರ್ತೀವಿ ಪತ್ರ ನಾವು ಬರಿತಾನೆ ಇದ್ವಿ ಬಂದಿನ ಹಿಡಿದು. ಅದು ಸರ್ಕಾರದವರು ಒಂದೇ ಸಲ ಆರ್ಡರ್ ಕೊಡ್ತೀವಿ 10 ಕಾಲೇಜುಗಳಿಗೆ ಅಂತ ಹೇಳಿ ಸ್ವಲ್ಪ ಲೇಟ್ ಮಾಡಿದ್ದಾರೆ. ಈಗಾಗಲೇ ಆರ್ಡರ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಹಾಸ್ಟೆಲ್ ಪ್ರಾರಂಭ ಆಗ್ತದೆ, ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಅಂತ ಹೇಳಿ